ಅವರು ಮಾಡಿರುವಂತಹ ಹಗರಣಗಳು, ಕೋಟಿ ಕೋಟಿ ಹಗರಣಗಳು, ಚಿನ್ನ ಬೆಳ್ಳಿ ನಾಪತ್ತೆಗಳು, ಇದಕ್ಕೆ ಏನು ನಿಮ್ಮ ಉತ್ತರ ಕೊಡ್ತೀರಿ? ಇವತ್ತು ಇದಕ್ಕೆ ನೀವು ಕೇವಲ SIT ಅನ್ನು ರಚನೆ ಮಾಡಿದ್ದೀರಿ. SIT ರಚನೆ ಮಾಡಿ ಸುಮ್ಮನೆ ಕೂತ್ರೆ ಹಾಗೆ ಬಿಡುತ್ತಾ? ಇವತ್ತು ಪ್ರತಿಯೊಂದು ಬಡವರ ಮನೆಯಿಂದಲೂ ಕೂಡ ₹1.25 ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀರಿ. ಅದರ ನಂತರ ಮೊನ್ನೆ ಅದರ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ನಂತರ ಈ ದೇವಸ್ಥಾನದ ಕೆಲಸಗಳು ಆರಂಭ ಆಗುವಾಗಲೂ ಕೂಡ ಪ್ರತಿ ಮನೆಗೆ ಹೋಗಿ ನೀವು ಡೊನೇಷನ್ಗಳನ್ನು ಕಲೆಕ್ಟ್ ಮಾಡಿದ್ದೀರಿ. ಇದರ ಆಡಿಟಿಂಗ್ ರಿಪೋರ್ಟ್ ಯಾವುದಾದ್ರೂ ನೀವು ಸಾರ್ವಜನಿಕರ ಮುಂದೆ ಇಟ್ಟಿದ್ದೀರಾ? ಇಷ್ಟೊಂದು ಹಗರಣಗಳು ಆಗ್ತಾ ಇರಬೇಕಾದ್ರೆ ನಿಮ್ಮ ಸರ್ಕಾರ ಏನು ಎಚ್ಚೆತ್ತುಕೊಳ್ಳಿಲ್ವಾ? ಏನು ಈ ಟ್ರಸ್ಟ್ನವರು ಮತ್ತು ನಿಮಗೆ ಒಟ್ಟಿಗೆ ನಿಮ್ಮ ಹೊಂದಾಣಿಕೆಯಿಂದ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ? ಇವತ್ತು ಕೆಳ ಹಂತದ ಕೆಲಸಗಾರರನ್ನು ಅವರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಟ್ರಸ್ಟಿಗಳಾಗಿದ್ದವರನ್ನು ರಾಜೀನಾಮೆ ಕೊಟ್ಟು ಅವರನ್ನು ಮನೆಗೆ ಹೋಗಿ ಆರಾಮಾಗಿ ಇಡಿ ಅಂತ ಹೇಳ್ತಾ ಇದ್ದೀರಿ ನೀವು. ಅವರು ಎಲ್ಲೆಲ್ಲಿ ಶೇರ್ ಮಾರ್ಕೆಟ್ಗಳಲ್ಲಿ ಹಣ ತೊಡಗಿಸಿಕೊಂಡಿದ್ದು ಕಂಡು ಬರುತ್ತೆ. ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅವರು ಹಣ ಹೂಡಿಕೆಗಳನ್ನು ಮಾಡಿದ್ದು ಕಂಡು ಬರ್ತಾ ಇದೆ. ಏನು ಕ್ರಮಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ? ಇದರ ಬಗ್ಗೆ ನೀವು ಉತ್ತರಿಸಬೇಕು. ಇನ್ನೊಬ್ಬರು ನಾನು ಅವನು ಇವನಂತ ಯಾರನ್ನು ಮಾತಾಡೋದಿಲ್ಲ, ಚಿಕ್ಕ ಮಕ್ಕಳನ್ನು ಕೂಡ ಮಾತಾಡೋದಿಲ್ಲ. ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕ ಅಂತೆ R. ಅಶೋಕ್ ಬಹುಶಃ ಯಾವಾಗಲೂ ಅಮಲಿನಿಂದ ಎದ್ದು ಬಂದ ಹಾಗೆ ಮಾತಾಡ್ತಾರೆ. ನಿನ್ನೆ ಒಂದು ಇದರಲ್ಲಿ ನಾನು ನೋಡಿದೆ, ಕೇಂದ್ರದ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯ ಬಗ್ಗೆ ಅವನೇನು ಅಲ್ಲಿ ಪಾರ್ಲಿಮೆಂಟ್ರಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬಂದು ಮಕ್ಕಳನ್ನು ಇದು ಮಾಡ್ತಾನೆ ಅಂತ ಹೇಳಿ ಮಾತಾಡ್ತಾರೆ. ನಿಮ್ಮ ಯೋಗ್ಯತೆಗೆ ಅಷ್ಟೇ ನಿಮ್ಮ ಯೋಗ್ಯತೆ ಏನು ಅಂತ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಾತುಗಳಿಂದ. ನಿಮ್ಮನ್ನು ಯಾವತ್ತು ನಿಮ್ಮ ಪಕ್ಷದವರೇ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಇನ್ನೆಂತ ನಿಮ್ಮ ಮಾತಿಗೆ ಎಲ್ಲೂ ಕೂಡ ಒಂದು ಪೈಸೆ ಇದಿಲ್ಲ. ಸ್ವಲ್ಪ ಜನಪ್ರತಿನಿಧಿಗಳಾದವರು ಮಾತನಾಡಬೇಕಾದ್ರೆ ನಿಮ್ಮನ್ನು ಫಾಲೋ ಮಾಡುವಂಥ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಸ್ವಲ್ಪ ಅವರಿಗೆ ಅದಕ್ಕಾದರೂ ಮರ್ಯಾದೆ ಕೊಟ್ಟು ಮಾತನಾಡೋದನ್ನು ಕಲೀರಿ. ಥ್ಯಾಂಕ್ ಯು. ಎನಿ ಕ್ವಶನ್ಸ್? ಇದು ದೆಹಲಿಯ ಪ್ರತಿಭಟನೆ ಸಂಬಂಧಪಟ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನಿಮ್ಮ ಪಕ್ಷದಿಂದ ಪ್ರತಿಭಟನೆ ಅನ್ನೋದು ಕೇವಲ ರಾಹುಲ್ ಗಾಂಧಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಒಂದು ಕಾರಣಕ್ಕೆ ಮಾತ್ರ. ಆ ನಂತರ ಯಾವುದು ನಡೆದಿಲ್ಲ. ಅಂದ್ರೆ ಇಲ್ಲಿ ಮಾಜಿ ಪತ್ರಕರ್ತ ನಂದಗೋಪಾಲ್ ಅವರನ್ನು 48 ಗಂಟೆ ಉಪವಾಸ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಯಾವುದಾಗಲಿ ಅಂದ್ರೆ ಖಾಲಿ ನೀವು ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತವ ನಿಮ್ಮ ಆಕ್ರೋಶ? ಖಂಡಿತವಾಗಿಯೂ ಇಲ್ಲ. ನಾವು ಮೊನ್ನೆ ಪ್ರತಿಭಟನೆ ಮಾಡಿದ್ದು ಸಾಂಕೇತಿಕವಾಗಿ ರಾಹುಲ್ ಗಾಂಧಿ ಅವರನ್ನು ಡಿಟೈನ್ ಮಾಡಿದ್ದು ಮಕ್ಕಳ ಮೇಲೆ ಆದಂಥ ದೌರ್ಜನ್ಯದ ಇದರಲ್ಲಿ ನಾವು ಮೊನ್ನೆ ಒಂದು ತುರ್ತಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ನಮ್ಮ ಯೂತ್ ಕಾಂಗ್ರೆಸ್ನಿಂದ ಇದೇ ಸೋಮವಾರ ದಿವಸ ಎಷ್ಟು ಗಂಟೆಗೆ ನಾವು ಕಾರ್ಪೊರೇಷನ್ನಿಂದ ನವಭಾರತ್ ಸರ್ಕಲ್ನವರೆಗೆ ನಾವು ಪ್ರತಿಭಟನೆಗಳನ್ನು ಬೃಹತ್ ಪ್ರತಿಭಟನೆಯನ್ನು ನಾವು ಏರ್ಪಡಿಸಿದ್ದೇವೆ. ಹಾಗೆ ಕಾಂಗ್ರೆಸ್ ಹಂತವಾಗಿ ನಾವು ಈ ಒಂದು ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಈ ದೇಶದ ಸಂಪತ್ತು ಯುವಕರು ಮತ್ತು ವಿದ್ಯಾರ್ಥಿಗಳು ಇವರನ್ನು ಇಸುಕಿ ಹಾಕುವಂಥ ಯಾವ ಪ್ರಯತ್ನಗಳನ್ನು ನಡೆದರೂ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ. ಮುಂದಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಏನಾದರೂ ಪರಿಹಾರ ಸಿಗ್ಬೋದು ಅನ್ನುವಂಥದ್ದು. ಇವತ್ತು ಈ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳುವವರನ್ನು ದೇಶದ್ರೋಹಿಗಳು ಅಂತ ನೀವೇ ಹೇಳ್ತಾ ಬರ್ತಾ ಇದ್ದೀರಾ. ಪ್ರತಿಭಟನೆ ಮಾಡಿದ ತಕ್ಷಣ ಇವರು ದೇಶದ್ರೋಹಿಗಳು ಅಂತ ಹೇಳಿ. ನೀವಂದ್ರೆ ಪತ್ರಕರ್ತರು. ಇವತ್ತು ಎಲ್ಲ ಪತ್ರಕರ್ತರ ಗೋಟಿ ಮೀಡಿಯಾ ಅಂತ ನಾವೇನು ಹೇಳ್ತೇವೆ ಅವರು. ನೋಡಿ, ಈ ಕಾನೂನು ಬಾಹಿರವಾಗಿ ಯಾವುದೇ ಒಂದು ವಿದ್ಯಾರ್ಥಿಗಳು ಆಗಿರಲಿ, ಯುವಕರು ಆಗಿರಲಿ, ಪತ್ರಕರ್ತರಾಗಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೂಡ ಏನಾದರೂ ಆದರೆ ಅದು ಕೂಡ ಖಂಡನೆ ಮಾಡುವಂಥದ್ದೇ. ಅಲ್ಲ, ಕಾಣಿಸ್ತಿಲ್ಲ ಅಂದ್ರೆ ನೋಡಿ, ಎಲ್ಲದೂ ಕೂಡ ಎಲ್ರಿಗೂ ಗೊತ್ತಿರೋದಿಲ್ಲ. ಈಗ ಪತ್ರಕರ್ತರು ಎಲ್ಲದರಲ್ಲಿ ನಮಗೆ ಆಗಿದೆ. ಈಗ ನಾನೇ ಹೇಳಿದೆ, ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಪ್ರೊಟೆಸ್ಟ್ಗಳಾದಾಗ ಅದನ್ನು ಹಿಮ್ಮೆಟ್ಟಿಸ್ಲಿಕ್ಕೆ, ಅದು ವಾಯ್ಲೆಂಟ್ ರೂಪಕ್ಕೆ ತಿರುಗಿದಾಗ
ಅದನ್ನು ತಡೆಯಲಿಕ್ಕೆ ಕಾನೂನು ಇದರಲ್ಲೇ ಬೇರೆ ಬೇರೆ ರೀತಿಯ ವಿಧಾನಗಳಿದೆ. ಅದನ್ನು ಬಿಟ್ಟು ಇವರು ಬೇರೆ ರೀತಿಯಲ್ಲಿ ಉಪಯೋಗಿಸಿರುವಂಥದ್ದು ಹೇಳ್ತೇನೆ. ನಾನು ಪತ್ರಕರ್ತರಿಗೆ ಯಾರಿಗಾದರೂ ಇದರಿಂದ ಅಲ್ಲಿ ತೊಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಖಂಡಿಸ್ತೇನೆ. ಖಂಡಿತವಾಗ್ಲೂ ಖಂಡಿತ ಪೊಲೀಸ್ ಅಥವಾ ಇವರಿಂದ ಅಲ್ಲ, ಪ್ರತಿಭಟನಾಕಾರರಿಂದ ಆಗಿರುವಂಥದ್ದು. ನೋಡಿ, ನಾನು ಹೇಳಿದ್ದೇನೆ, ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ BJP ನೇತೃತ್ವದ ಕೇಂದ್ರ ಸರ್ಕಾರ ಬೇಕಾದಷ್ಟು ಗೂಂಡಗಳನ್ನೆಲ್ಲ ಬಳಸಿಕೊಂಡಿದ್ದಾರೆ. ಇದನ್ನು ಆ ಪ್ರತಿಭಟನೆಯ ಒಂದು ಸ್ವರೂಪವನ್ನು ತಪ್ಪಿಸಬೇಕು ಅಂತ ಹೇಳಿ ಕೆಲವೊಂದು ಆಗಂತಕರನ್ನಲ್ಲಿ ಬಿಟ್ಟು ಇಂಥ ಕೆಲಸಗಳು ಮಾಡಿರ್ಬೋದು. ಆದರೆ ಪ್ರತಿಭಟನಾಕಾರರು ಖಂಡಿತವಾಗ್ಲೂ ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಧೈರ್ಯ ನನಗಿದೆ.